ಫುಟ್ಪಾತಲ್ಲಿ ಯಾರು ಜನರಿಗೆ ತೊಂದರೆ ಕೊಡ್ಕೊಂಡು ಯಾರು ವ್ಯಾಪಾರ ಮಾಡ್ತಾ ಇಲ್ಲ ಸರ್. ನಮ್ಮ ಹೆಂಡತಿ ಮಕ್ಕಳು ಬಟ್ಟೆ ಅದರಿಂದ ಜೀವನ ಮಾಡ್ತಾ ಇದ್ದೀವಿ. ನೀವು ದಿಢೀರಂತ ನೀವು ಎಲ್ಲ ನಾನು ಒಬ್ಬನೇ ಅಂತಲ್ಲ, ಲಕ್ಷಾಂತರ ಜನ ಬೀದಿಲೇ ವ್ಯಾಪಾರ ಮಾಡ್ತಾ ಇರೋದು. ಇನ್ನೇನು ಮಾಡಬೇಕಾಗುತ್ತೆ ಸರ್? ನೇಣಕಬೇಕಾಗುತ್ತೆ. ಹೆಂಡತಿ ಮಕ್ಕಳು ಕರ್ಕೊಂಡ್ಬಂದು ನಾವು ಮುಖ್ಯಮಂತ್ರಿ ಕಚೇರಿಲೋ ಇಲ್ದವರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸರ್ ಮುಂದೆನೋ ನಾವು ಇರಬೇಕಾಗುತ್ತೆ. ಹಬ್ಬ ಹರಿದಿನ ಬಂದಾಗ ಎಲ್ಲ ರೋಡಲ್ಲೂ ಟ್ರಾಫಿಕ್ ಇದ್ದೇ ಇರ್ತದೆ. ಫುಟ್ಪಾತ್ ಅಂಗಡಿಗಳನ್ನ ತೆರವು ಮಾಡಲಿಕ್ಕೆ ಸರ್ಕಾರ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಯಾರು ಫುಟ್ಪಾತ್ ಅಂಗಡಿಗಳನ್ನ ಇಟ್ಕೊಳ್ಬಾರ್ದು, ಫುಟ್ಪಾತ್ ತೆರವುಗಳನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದೆ. ನಾನೀಗ ಸದ್ಯ ಬೆಂಗಳೂರಿನ ಮೆಜೆಸ್ಟಿಕ್ ಸಮೀಪ ಇರುವಂತಹ BVK ಅಯ್ಯಂಗಾರ್ ರಸ್ತೆಯಲ್ಲಿದ್ದೀನಿ. ದೃಶ್ಯದಲ್ಲಿ ಕೂಡ ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು. ಈಗಾಗಲೇ ಫುಟ್ಪಾತ್ ಅಲ್ಲಿ ಏನು ವ್ಯಾಪಾರ ಮಾಡುವಂತಹ ಈ ತರದ ಅಂಗಡಿಗಳನ್ನ ತೆರವು ಮಾಡುವಂತಹ ನಿಟ್ಟಿನಲ್ಲಿ ಈಗ ಸರ್ಕಾರ ಆದೇಶ ಮಾಡಿದೆ. ಅಂದ್ರೆ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು, ಹಾಗೇನೆ ಪಾದಚಾರಿಗಳಿಗೆ ಸಮಸ್ಯೆ ಆಗಬಾರ್ದು, ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಬೀದಿ ಬದಿ ವ್ಯಾಪಾರಿಗಳನ್ನ ಈ ರೀತಿಯಾದಂಥ ಒಂದು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡುವಂಥವ್ರನ್ನ ಈಗ ತೆರವು ಮಾಡಲಿಕ್ಕೆ ಸರ್ಕಾರ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಒಂದಷ್ಟು ಬೆಂಗಳೂರಿನ ಏರಿಯಾಗಳಲ್ಲಿ ಈಗ ಈ ರೀತಿಯಾದಂತಹ ಒಂದು ಫುಟ್ಪಾತ್ ವ್ಯಾಪಾರಿಗಳನ್ನ ಸ್ಥಳಾಂತರ ಮಾಡಲಿಕ್ಕೆ ಈಗ ಸರ್ಕಾರ ಗಡುವನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಈಗ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ GBA ಅಧಿಕಾರಿಗಳೇ ಸ್ಥಳಕ್ಕೆ ಹೋಗಿ ಈ ರೀತಿಯಾದಂತಹ ಒಂದು ಫುಟ್ಪಾತ್ ಅಂಗಡಿಗಳನ್ನ ತೆರವು ಮಾಡುವಂತಹ ಕಾರ್ಯದಲ್ಲಿ ಕೂಡ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ನಾವು ನಮ್ಮ ಜೀವನವನ್ನ ಕಟ್ಕೊಂಡಿದ್ದೆ ಈ ಒಂದು ಬೀದಿ ವ್ಯಾಪಾರಿಗಳಿಂದ ಅಥವಾ ಬೀದಿ ಬದಿ ಅಥವಾ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋದ್ರಿಂದಾಗೇ ನಾವು ನಮ್ಮ ಜೀವನವನ್ನ ಕಟ್ಕೊಂಡಿದ್ದೀನಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಈ ಒಂದು ಸರ್ಕಾರ ಮಾಡಿರುವಂತಹ ಆದೇಶ ಎಷ್ಟು ಮಟ್ಟಿಗೆ ಅಂದ್ರೆ ಎಷ್ಟು ಮಟ್ಟಿಗೆ ಇದು ಗಣನೆಗೆ ತೆಗೆದುಕೊಳ್ತಾರೆ, ಇದು ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗುತ್ತೆ, ಬೀದಿ ಬದಿ ವ್ಯಾಪಾರಿಗಳನ್ನು ನಿಜವಾಗ್ಲೂ ತೆರವು ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು ಈಗ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಸದ್ಯ ಈ ಬಗ್ಗೆ ಮಾತನಾಡಲಿಕ್ಕೆ ಅಂದರೆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಿದ್ದಂತಹ ವ್ಯಾಪಾರಸ್ಥರಿದ್ದಾರೆ, ಅವರೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಸರ್ಕಾರ ಈಗ ಬೀದಿ ಬದಿ ವ್ಯಾಪಾರಸ್ಥರನ್ನ ತೆರವು ಮಾಡಬೇಕು, ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸೂಚನೆ ಕೊಟ್ಟಿದೆ. ಡೆಡ್ಲೈನ್ ಕೂಡ ಇವತ್ತಿಗೆ ಕೊಟ್ಟಿರುವಂಥದ್ದು. ನಾಳೆಯಿಂದ ಯಾರು ಕೂಡ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆ ಕೊಟ್ಟಿದೆ. ಏನು ಹೇಳಲಿಕ್ಕೆ ಬಯಸ್ತೀರಿ? ಹೇಳಿದ್ನಲ್ಲ ಸರ್, ಬಡವ್ರ ಮೇಲೆ ಹೊಟ್ಟೆಗೆ ಹೊಡೆಯೋದು ಅಷ್ಟೇ, ಅದು ಇನ್ನೇನು ಇಲ್ಲ. ಅದು ಫುಟ್ಪಾತಲ್ಲಿ ಯಾರು ಜನರಿಗೆ ತೊಂದರೆ ಕೊಡ್ಕೊಂಡು ಯಾರು ವ್ಯಾಪಾರ ಮಾಡ್ತಾ ಇಲ್ಲ ಸರ್. ಅನಗೃತಿಕವಾಗಿ ಯಾರು ಸಡ್ಡು ಹಾಕೊಂಡ್ರೆ ಅದು ಮಾಡ್ಕೊಂಡಿದ್ದಾರೆ ಅಂಥವ್ರು ತೆರವು ಮಾಡಲಿ. ಬೆಳಗ್ಗೆ ಬಂದು ವ್ಯಾಪಾರ ಒಂದು ಚಿಕ್ಕದಾಗ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋರನ್ನ ತೆರವು ಮಾಡ್ತೀವಿ ಅಂದರೆ ಇಷ್ಟು ಲಕ್ಷಾಂತರ ಜನ ಬೆಂಗಳೂರಲ್ಲಿ ಬೀದಿ ವ್ಯಾಪಾರದಿಂದಲೇ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಹೆಂಡತಿ ಮಕ್ಕಳು ಬಟ್ಟೆ ಅದರಿಂದ ಜೀವನ ಮಾಡ್ತಾ ಇದ್ದೀವಿ. ನೀವು ದಿಢೀರಂತ ನೀವು ಎಲ್ಲ ನಾನು ಒಬ್ಬನೇ ಅಂತಲ್ಲ, ಲಕ್ಷಾಂತರ ಜನ ಬೀದಿಲೇ ವ್ಯಾಪಾರ ಮಾಡ್ತಾ ಇರೋದು. ಆ ಲಕ್ಷಾಂತರ ಜನ ಎಲ್ಲೋ ಹೋಗ್ಬೇಕು ಸರ್? ಹಂಗಾರೆ ಸರ್ ನಾವೇನು ಮಾಡಲ್ಲ ಸರ್. ಸರ್ಕಾರದಿಂದ ಎಲ್ಲರೂ ನಾವು ಹೇಳಿದ್ನಲ್ಲ, ಬೀದಿ ವ್ಯಾಪಾರಗಳಿಗೆ ಸರ್ಕಾರದಿಂದಲೇ ಒಂದು ಗೈಡ್ಲೈನ್ಸ್ ಕೊಟ್ಟು ಕಾರ್ಡು ಕೊಟ್ಟಿದ್ರು. ಇಷ್ಟು ಜನಕ್ಕೆ ನಿಮಗೆ ಹಿಂಗೆ ಮಾಡಿಕೊಡ್ತೀವಿ ಅಂತ ಹೇಳಿದರು. ಈಗ ಸಡನ್ನಾಗಿ ಈಗ ದಿಢೀರಂತ ಈಗ ಫುಟ್ಪಾತ್ ವ್ಯಾಪಾರಿಗಳ ತೆರವು ಮಾಡ್ತೀವಿ ಅಂದರೆ ಲಕ್ಷಾಂತರ ಜನಕ್ಕೆ ಉದ್ಯೋಗನೇ ಅದಾಗಿರ್ಬೇಕಾದ್ರೆ ಇನ್ನೇನು ಮಾಡಬೇಕಾಗುತ್ತೆ ಸರ್? ನೇಣಕಬೇಕಾಗುತ್ತೆ. ಹೆಂಡತಿ ಮಕ್ಕಳು ಕರ್ಕೊಂಡ್ಬಂದು ನಾವು ಮುಖ್ಯಮಂತ್ರಿ ಕಚೇರಿಲೋ ಇಲ್ದವರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸರ್ ಮುಂದೆನೋ ನಾವು ಇರಬೇಕಾಗುತ್ತೆ. ಅಂದರೆ ಯಾರು ಅಧಿಕಾರಿಗಳು ಬರ್ತಾರೆ ಅವ್ರ ಮನೆ ಮುಂದೆ ನಾವು ಕೇಳ್ಕೋಬೇಕಾಗುತ್ತೆ. ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗುತ್ತೆ? ನಮಗೂ ಒಂದು ಸೂಕ್ತವಾದ ಜಾಗ ಕೊಡಿ. ಈಗ ಜನ ಬಂದ್ರೇ ತಾನೇ ವ್ಯಾಪಾರ ಆಗುತ್ತೆ ಸರ್. ಈಗ ಫುಟ್ಪಾತಲ್ಲಿ ಅಂದರೆ ಜನ ಓಡಾಡಿದ್ರೆ ತಾನೇ ವ್ಯಾಪಾರ ಮಾಡೋಕ್ಕಾಗುತ್ತೆ. ಜನನೇ ಬರಲಿಲ್ಲ ಅಂದರೆ ವ್ಯಾಪಾರ ಮಾಡೋದೆಲ್ಲಿ ಬರ್ತದೆ? ಈಗ ಯಾವುದೇ ಅಂಗಡಿ ಆಗಲಿ ಈಗ ಮೊದಲು ಟ್ರಾಫಿಕ್ಕು ಬೆಂಗಳೂರಿಂದ ಆಗ್ಲಿಂದ ಇದೆ ಸರ್. ಮೆಟ್ರೋ ಬಂದಾಗ ಕಡಿಮೆ ಆಗುತ್ತೆ ಅಂದರು, ಮೆಟ್ರೋ ಬಂದಮೇಲೆ ಡಬಲ್ ಆಗಿದೆ. ಎಲ್ಲ ಥರನೂ ಆಗಿದೆ. ಮೆಟ್ರೋ ಈಗ ಎಲ್ಲ ಕಡೆನೂ ಆಗಿದ್ರು ಡಬಲ್, ಅದಕ್ಕಿಂತ ಟ್ರಿಪಲ್ ಆಗಿ ಟ್ರಾಫಿಕ್ ಜಾಸ್ತಿ ಆಯ್ತದೆ. ಜನಸಂಖ್ಯೆ ಜಾಸ್ತಿ ಆಗಿದೆ. ಅದರಿಂದ ಅದು ಆರಾಮಾಗಿ ಜನ ಜಾಸ್ತಿ ಆಗಿರೋದಕ್ಕೆ ಫುಟ್ಪಾತು ಚಿಕ್ತಾ ಆಯ್ತದೆ. ರೋಡೆಲ್ಲ ದೊಡ್ಡದಾಗಿದ್ದಾಗ ಜನಸಂಖ್ಯೆ ವೆಹಿಕಲ್ಸ್ಗಳು ಜಾಸ್ತಿ ಆಯ್ತಾ ಇದೆ. ವೆಹಿಕಲ್ಸ್ಗಳು ಜಾಸ್ತಿ ಆದಾಗ ಪ್ರಾಬ್ಲಮ್ ಆಗೇ ಆಗುತ್ತೆ ಸರ್. ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಿದ್ದೀರಲ್ಲ, ಪಾದಚಾರಿಗಳಿಗೆ ಸಮಸ್ಯೆ ಆಗಲ್ವಾ, ತೊಂದರೆ ಆಗಲ್ವಾ? ಸರ್, ಯಾವುದೇ ಕಾರಣಕ್ಕೂ ಪಾದಚಾರಿಗಳಿಗೆ ತೊಂದರೆ ಕೊಟ್ಟು ಯಾವತ್ತೂ ವ್ಯಾಪಾರ ಮಾಡಿಲ್ಲ ಸರ್. ಈಗ ನೀವೇ ತೋರಿಸ್ಕೋಗಿ ಸರ್, ಇಲ್ಲಿಂದ ತೋರಿಸ್ಕೋಗಿ. ನಾವು ಚಿಕ್ಕದಾಗಿ ಹಿಂದಕ್ಕೆ ಹಾಕೊಂಡೇ ವ್ಯಾಪಾರ ಮಾಡಿರೋದು. ನಾವು ಪಾದಚಾರಿಗಳಿಗೆ ನಡ್ಕೋಗಿ ಹಬ್ಬ ಹರಿದಿನ ಬಂದಾಗ ಟ್ರಾಫಿಕ್ ಆಗೇ ಆಗುತ್ತೆ. ಅದು ಸಮಸ್ಯೆ ಒಂದಿನ ಇದ್ದೇ ಇರುತ್ತೆ ಸರ್. ಎಲ್ಲ ಆಲ್ ಸಿಟಿಲಿ ಹಬ್ಬ ಹರಿದಿನ ಬಂದಾಗ ಎಲ್ಲ ರೋಡಲ್ಲೂ ಟ್ರಾಫಿಕ್ ಇದ್ದೇ ಇರ್ತದೆ. ಜನ ಜಾಸ್ತಿ ಬಂದಾಗ ಫುಟ್ಪಾತಿಂದ ರೋಡ್ಗೆ ನಡ್ಕೊಂಡೇ ಹೋಗ್ತಾರೆ. ಅದು ಒಂದಿನ ಮಾತ್ರ, ಹಬ್ಬದ ದಿನ ಮಾತ್ರ. ಅದು ಬಿಟ್ಟರೆ ನಾರ್ಮಲಾಗಿ ಎಲ್ಲ ಜನ ಆರಾಮಾಗಿ ಹೋಗ್ತಾರೆ, ಆರಾಮಾಗಿ ಬರ್ತಾರೆ ಸರ್. ಆಮೇಲೆ ಈಗ ಫುಟ್ಪಾತಲ್ಲಿ ಅರ್ಧ ಕಿತ್ತಾಕೇ ಬಿಟ್ಟಿದ್ದಾರೆ. ರೆಡಿ ಮಾಡ್ತೀನಿ ಅಂತ ಅದು 6 ತಿಂಗಳಾದರೂ ರೆಡಿ ಮಾಡಿಲ್ಲ.
ಅದರಿಂದ ಅರ್ಧ ಸಮಸ್ಯೆ ಆಗಿದೆ ಹೊರತು ಇನ್ನು ನಮ್ಮ ಬೀದಿ ಫುಟ್ಪಾತ್ ವ್ಯಾಪಾರಿಯಿಂದ ಸಮಸ್ಯೆ ಏನಾಗಿಲ್ಲ ಸರ್. ನಾವು ಅದರಿಂದ ಜೀವನ ಮಾಡ್ಕೊ ಬದುಕ್ತಾ ಇರೋದು. ನಾವು ಸಾರ್ವಜನಿಕ ತೊಂದರೆ ಕೊಟ್ಟು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತೀವಿ ಅಂತ ಅವ್ರು ಅನ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ ಸರ್. ನಮ್ಮ ಜೀವನನೇ ಅದು, ಆಗ್ಲಿಂದ ಬದುಕಿರೋದೇ ಅದು. ಈಗ ಫುಟ್ಪಾತ್ ಬಿಟ್ರೆ ಇನ್ನೇನು ಜೀವನನೇ ಇಲ್ಲ. ಜನದಲ್ಲಿ ಫುಟ್ಪಾತ್ ಜನ ನಡ್ಕೋದ್ರೆ ತಾನೇ ನಾವು ಫುಟ್ಪಾತಲ್ಲಿ ವ್ಯಾಪಾರ ಮಾಡೋಕ್ಕಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.